12 ಆಗದು 3ನೇ ಕವನ. ಕಳ ಮಡಿಯಲು ಅವನ ಅನುಜೆ ಭೀಮನ ನೊಲಿಸಲರಿಯದೆ ಕುಂತಿ ಗೆಲ್ಲುವ ತಿಳುಹಿ ನುಡಿದಳು ತನ್ನ ಪೂರ್ಣಾಪರದ ಸಂಗತಿಯ ಹಲವು ಪರಿಯಲಿ ಅವರನ್ನವಳ ಅಂಡಲೆದೆ ಭೀಮಗೆ ಹೇಳಿಸಿದಳ. ಫಲ್ಗುಣನ ಕೈಯಿಂದ ಧರ್ಮಜನಿಂದ ನುಡಿಸಿದಳ. ಅಂದರೆ ಇಡಿಂಬನು ಸಾಯಲು ಇಡಿಂಬೆಯು ಭೀಮನನ್ನು ಒಲಿಸಲು ವಿಫಲಲಾಗಿ ಕುಂತಿಗೆ ತನ್ನ ವೃತ್ತಾಂತವನ್ನು ಹೇಳಿ ಕುಂತಿ ಧರ್ಮರಾಯ ಅರ್ಜುನನಿಂದ ತನ್ನನ್ನು ಮದುವೆಯಾಗಬೇಕೆಂದು ಭೀಮನಿಗೆ ಹೇಳಿಸಿದಳು. 6 ನುಡಿಯಲು ಸಮರ್ಥ ಕಳನಾರಿಯನು ಕೈಕೊಳ್ಳೆನೆಂದೇ ವೀರ ಬಲಿದನು. ಬಳಿಕ ವೇದವ್ಯಾಸ ಮುನಿ ಬಂದು ಸಾರಾನಯದಲ್ಲಿ ತೋರಿ ತಿಳುಹಿ ಕುಮಾರ ಸಂಭವಾವಧಿ ಎಂದ ನಾರಿಯನು ಗಂಟೆಕ್ಕಿದನು ಮುನಿ ಭೀಮಸೇನಂಗೆ. ಅಂದರೆ ಯಾರೂ ಹೇಳಿದರೂ ಭೀಮನು ನಾನು ರಾಕ್ಷಸಿಯನ್ನು ಮದುವೆಯಾಗುವುದಿಲ್ಲ ಎಂದು ಪಟ್ಟು ಹಿಡಿದನು. ಆಗ ವೇದವ್ಯಾಸರು ಬಂದು ಭೀಮನಿಗೆ ಒಳ್ಳೆಯ ಮಾತಿನಿಂದ ತಿಳಿ ಹೇಳಿ ಮಗನು ಹುಟ್ಟುವವರೆಗೂ ಇವಳೊಡನಿರು ಎಂದು ಭೀಮ ಹಿಡಿಂಬೆಯರಿಗೆ ಮದುವೆ ಮಾಡಿಸಿದನು. ಧನ್ಯವಾದಗಳು.